My dear students, so welcome to online classes. So in the last class, so we have to studied in the second unit. So and that second unit is already completed in last classes. So today's classes, let's discuss another one unit, third unit, trade policy. So trade policy, it is a very important role in international trade. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಎರಡನೆಯ ಅಧ್ಯಾಯದ ಬಗ್ಗೆ ಚರ್ಚಿಸ್ತಾ ಇದ್ವಿ. ಸೊ ಅಲ್ಲಿ ವ್ಯಾಪಾರದ ಕರಾರುಗಳು, ವ್ಯಾಪಾರದ ಕರಾರುಗಳ ವಿವಿಧ ಪರಿಕಲ್ಪನೆಗಳು ಮತ್ತು ವ್ಯಾಪಾರದ ಕರಾರುಗಳ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಪ್ರಮುಖ ಅಂಶಗಳನ್ನು ಕುರಿತು ಹಿಂದಿನ ತರಗತಿಯಲ್ಲಿ ನಾವು ಚರ್ಚಿಸಿರ್ತಕ್ಕಂಥದ್ದು. In the last class, we have discussed the second unit in terms of trade. So, the various concepts of terms of trade and also factor affectings of the terms of trade. In these two topics is already discussed in the last class. So, today's classes, let's discuss the third unit, trade policy. ಇವತ್ತಿನ ಒಂದು ತರಗತಿಯಲ್ಲಿ ವ್ಯಾಪಾರ ನೀತಿಯನ್ನು ಕುರಿತು ಚರ್ಚಿಸ್ತಾ ಇರ್ತಕ್ಕಂಥದ್ದು. ಸೊ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಈ ವ್ಯಾಪಾರ ನೀತಿ ಅಥವಾ ವಾಣಿಜ್ಯ ನೀತಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ಹೊಂದಿರತಕ್ಕಂಥದ್ದು. ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಟ್ರೇಡ್ ಪಾಲಿಸಿ. ಒನ್ ಈಸ್ ಫ್ರೀ ಟ್ರೇಡ್ ಪಾಲಿಸಿ ಆ್ಯಂಡ್ ಅನದರ್ ಒನ್ ಈಸ್ ಪ್ರೊಟೆಕ್ಷನ್ ಟ್ರೇಡ್ ಪಾಲಿಸಿ. ಈ ವ್ಯಾಪಾರ ನೀತಿಯಲ್ಲಿ ಎರಡು ಪ್ರಕಾರಗಳು ಇರ್ತಕ್ಕಂಥದ್ದು. ಒಂದು ಮುಕ್ತ ವ್ಯಾಪಾರ ನೀತಿ, ಇನ್ನೊಂದು ರಕ್ಷಣಾ ವ್ಯಾಪಾರ ನೀತಿ ಅಂತ ನಾವು ಎರಡು ನೀತಿಗಳನ್ನು ನಾವಿಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ವ್ಯಾಪಾರ ನೀತಿ ಅಂತಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಾವು ಅಳವಡಿಸಿಕೊಂಡಿರ್ತಕ್ಕಂತಹ ನೀತಿ ನಿಯಮಗಳನ್ನು ಸೂಚಿಸ್ತಕ್ಕಂಥದ್ದಕ್ಕೆ ನಾವು ವ್ಯಾಪಾರ ನೀತಿ ಅಂತ ಕರಿತಾ ಇದ್ದೀವಿ. ವಿಚ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ದೇರ್ ವಿಲ್ ಬಿ ಅಪ್ಲೈಯಿಂಗ್ ಫಾರ್ ದಿ ಇಂಟರ್ನ್ಯಾಷನಲ್ ಟ್ರೇಡ್, ದಟ್ ಈಸ್ ಎ ಟ್ರೇಡ್ ಪಾಲಿಸಿ. ಸೊ ಇಲ್ಲಿ ವ್ಯಾಪಾರ ನೀತಿಯಲ್ಲಿ ಯಾವ ರೀತಿ ಷರತ್ತುಗಳನ್ನು, ಯಾವ ರೀತಿ ನಿಯಮಗಳನ್ನು ಅಳವಡಿಸಿಕೊಂಡು ವ್ಯಾಪಾರ ಮಾಡುತ್ತೇವೆ ಎಂಬುದನ್ನು ತಿಳಿಯಪಡಿಸ್ತಕ್ಕಂಥದ್ದಕ್ಕೆ ನಾವು ವ್ಯಾಪಾರ ನೀತಿ ಅಂತ ಕರಿತಾ ಇದ್ದೀವಿ. ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಟ್ರೇಡ್ ಪಾಲಿಸಿ. ಒನ್ ಈಸ್ ಫ್ರೀ ಟ್ರೇಡ್ ಪಾಲಿಸಿ ಆ್ಯಂಡ್ ಅನದರ್ ಒನ್ ಈಸ್ ಪ್ರೊಟೆಕ್ಷನ್ ಟ್ರೇಡ್ ಪಾಲಿಸಿ. ಇಲ್ಲಿ ವ್ಯಾಪಾರ ಅಥವಾ ವಾಣಿಜ್ಯ ನೀತಿಯಲ್ಲಿ ಎರಡು ಪ್ರಕಾರಗಳು, ಮುಕ್ತ ವ್ಯಾಪಾರ ನೀತಿ ಮತ್ತು ರಕ್ಷಣಾ ವ್ಯಾಪಾರ ನೀತಿ. In these two trade policy will be discussed in briefly one by one. So first of all we have discussed the first policy, free trade policy. ಹಾಗಿದ್ರೆ ಮೊಟ್ಟ ಮೊದಲಿಗೆ ನಾವು ಈ ಮುಕ್ತ ವ್ಯಾಪಾರ ನೀತಿಯ ಬಗ್ಗೆ ಚರ್ಚಿಸ್ತಾ ಹೋಗೋಣ. ವಾಟ್ ಈಸ್ ಮೀನ್ ಬೈ ಫ್ರೀ ಟ್ರೇಡ್ ಪಾಲಿಸಿ? ವಾಟ್ ಆರ್ ದಿ ಆರ್ಗ್ಯುಮೆಂಟ್ಸ್ ಫಾರ್ ಅಂಡ್ ಅಗೇನ್ಸ್ಟ್ ದಿ ಫ್ರೀ ಟ್ರೇಡ್ ಪಾಲಿಸೀಸ್? So these trade policy, how it is the important role in international trade. So in these topics there will be discussed in this unit. So ಇಲ್ಲಿ ಮುಕ್ತ ವ್ಯಾಪಾರ ನೀತಿ ಅಂದ್ರೇನು, ಮುಕ್ತ ವ್ಯಾಪಾರ ನೀತಿಯ ಪರ ಮತ್ತು ವಿರೋಧದ ವಾದಗಳನ್ನು ಕುರಿತು ನಾವು ಈ ಒಂದು ಅಧ್ಯಾಯದಲ್ಲಿ ಚರ್ಚಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ರಕ್ಷಣಾ ವ್ಯಾಪಾರ ನೀತಿ ಅಂದ್ರೇನು, ರಕ್ಷಣಾ ವ್ಯಾಪಾರ ನೀತಿಯ ಪರ ಮತ್ತು ವಿರೋಧದ ವಾದಗಳನ್ನು ಕುರಿತು ನಾವಿಲ್ಲಿ ಅಧ್ಯಯನ ಮಾಡ್ತಾ ಇರತಕ್ಕಂಥದ್ದು. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿ ಫ್ರೀ ಟ್ರೇಡ್ ಪಾಲಿಸಿ. ಸೊ ಹಾಗಿದ್ರೆ ಮೊಟ್ಟ ಮೊದಲಿಗೆ ನಾವು ಮುಕ್ತ ವ್ಯಾಪಾರ ನೀತಿಯ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಅರ್ಥ ಮಾಡಿಕೊಳ್ತಕ್ಕಂಥದ್ದು. ಸೊ ಮೀನಿಂಗ್ ಆಫ್ ಫ್ರೀ ಟ್ರೇಡ್ ಪಾಲಿಸಿ. ಸೊ ಇಲ್ಲಿ ಮುಕ್ತ ವ್ಯಾಪಾರ ನೀತಿ ಅಂದ್ರೇನು? ವಾಟ್ ಈಸ್ ಮೀನ್ ಬೈ ಫ್ರೀ ಟ್ರೇಡ್ ಪಾಲಿಸಿ? Free trade refers to the free movement of goods between countries. That is called a free trade policy. ಮುಕ್ತ ವ್ಯಾಪಾರ ನೀತಿ ಅಂತಂದರೆ ದೇಶಗಳ ನಡುವೆ ಸರಕು ಮತ್ತು ಸೇವೆಗಳು ಯಾವುದೇ ನಿಯಂತ್ರಣವಿಲ್ಲದೆ, ನಿರ್ಬಂಧನವಿಲ್ಲದೆ ಆಮದು ಮತ್ತು ರಫ್ತು ಆಗ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ಮುಕ್ತ ವ್ಯಾಪಾರ ನೀತಿ ಅಂತ ಕರೀತಾರೆ. ದಿಸ್ ಈಸ್ ಆಲ್ಸೋ 2 marks question. So the 2 marks question will be arises what is mean by free trade policy. So free trade refers to the
free movement of goods and services in between the countries. That is called a free trade policy. ದೇಶಗಳ ನಡುವೆ ಸರಕು ಮತ್ತು ಸೇವೆಗಳು ಯಾವುದೇ ನಿರ್ಬಂಧನೆ ಇಲ್ಲದೆ, ನಿಯಂತ್ರಣವಿಲ್ಲದೆ ಮುಕ್ತವಾಗಿ ಆಮದು ಮತ್ತು ರಫ್ತು ಆಗ್ತಕ್ಕಂಥ ಒಂದು ಸ್ಥಿತಿಗೆ, ಸನ್ನಿವೇಶಕ್ಕೆ ನಾವು ಮುಕ್ತ ವ್ಯಾಪಾರ ನೀತಿ ಅಂತ ಕರೀತಾರೆ. ಸೊ ಇನ್ ದಿಸ್ ಟ್ರೇಡ್ ಪಾಲಿಸಿ, so there is no restriction, there is no prohibited of the importing, exporting of commodities in international trade. ಇಲ್ಲಿ ಮುಕ್ತ ವ್ಯಾಪಾರ ನೀತಿಯಲ್ಲಿ ಯಾವುದೇ ನಿರ್ಬಂಧನೆ ಇರೋದಿಲ್ಲ, ಯಾವುದೇ ನಿಯಂತ್ರಣ ಇರೋದಿಲ್ಲ. ಸೊ ದ ಗೂಡ್ಸ್ ಅಂಡ್ ಸರ್ವಿಸಸ್, there will be free movement of in between the countries of the world. There is no restriction, there is no controlling for the exporting and importing commodities of international trade. So that is called a free trade policy. ಇಲ್ಲಿ ಮುಕ್ತ ವ್ಯಾಪಾರ ನೀತಿ ಅಂತಂದ್ರೆ ದೇಶಗಳ ನಡುವೆ ಸರಕು ಮತ್ತು ಸೇವೆಗಳ ಆಮದು ರಫ್ತುವಿನಲ್ಲಿ ಯಾವುದೇ ನಿರ್ಬಂಧನ ಮತ್ತು ನಿಯಂತ್ರಣವಿಲ್ಲದೆ ಮುಕ್ತವಾಗಿ ಸರಕುಗಳು ವಿನಿಮಯವಾಗ್ತಕ್ಕಂಥ ಒಂದು ಸ್ಥಿತಿಗೆ ನಾವು ಮುಕ್ತ ವ್ಯಾಪಾರ ನೀತಿ ಅಂತ ಕರೀತಾ ಇದ್ದೀವಿ. So there are no restriction of any kind on the trade between the countries. ಇಲ್ಲಿ ದೇಶಗಳ ನಡುವೆ ಸರಕು ಮತ್ತು ಸೇವೆಗಳು ವಿನಿಮಯವಾಗಲಿಕ್ಕೆ ಯಾವುದೇ ನಿಯಂತ್ರಣವಾಗಲಿ ನಿರ್ಬಂಧನೆಗಳು ಇರುವುದಿಲ್ಲ. There are no restriction of any kind on the trade between the countries. ಯಾವುದೇ ರೀತಿಯ ನಿರ್ಬಂಧನೆಗಳು ರಾಷ್ಟ್ರಗಳ ನಡುವೆ ಈ ಸರಕುಗಳ ವಿನಿಮಯ ಮಾಡತಕ್ಕಂಥದ್ರಲ್ಲಿ ನಿರ್ಬಂಧನೆಗಳು ಇರೋದಿಲ್ಲ ಅನ್ನೋದು. ಸೊ ಇನ್ ದಿ ವರ್ಡ್ಸ್ ಆಫ್ ಆಡಮ್ ಸ್ಮಿತ್, ದ ಟರ್ಮ್ ಫ್ರೀ ಟ್ರೇಡ್ denotes that a system of a commercial policy which draws no distinction between domestic and foreign commodities, and therefore so neither impose the additional burden of the latter, so nor grants only special favors to the farmers. Free trade does not mean that there are no duties on the goods and services. ಇಲ್ಲಿ ಆಡಮ್ ಸ್ಮಿತ್ ಎಂಬ ಅರ್ಥಶಾಸ್ತ್ರಜ್ಞರ ಪ್ರಕಾರ ಮುಕ್ತ ವ್ಯಾಪಾರ ಅಂತಂದ್ರೆ ಸ್ವದೇಶಿ ಮತ್ತು ವಿದೇಶಿ ಸರಕುಗಳ ನಡುವೆ ಯಾವುದೇ ಒಂದು ತಾರತಮ್ಯವಿಲ್ಲದೆ ಸರಕುಗಳು ದೇಶಗಳ ನಡುವೆ ಮುಕ್ತವಾಗಿ ವಿನಿಮಯವಾಗ್ತಕ್ಕಂಥ ಒಂದು ಸ್ಥಿತಿಗೆ ನಾವು ಮುಕ್ತ ವ್ಯಾಪಾರ ಅಂತ ಕರೀತಾ ಇರ್ತಕ್ಕಂಥದ್ದು. ಸೊ ಅಕಾರ್ಡಿಂಗ್ ಟು ಆಡಮ್ ಸ್ಮಿತ್, ದ ಟರ್ಮ್ ಫ್ರೀ ಟ್ರೇಡ್ denotes that a system of commercial policy which draws no distinction between domestic and foreign commodities, and therefore neither imposes additional burden on the latter nor grants any special favors to the former. So free trade does not mean that so there are no duties on the goods and services. ಸೊ ಸ್ಮಿತ್ ರವರ ಪ್ರಕಾರ ಸ್ವದೇಶಿ ಮತ್ತು ವಿದೇಶಿ ಸರಕುಗಳ ನಡುವೆ ಯಾವುದೇ ರೀತಿಯ ಒಂದು ಭೇದ ಭಾವವಿಲ್ಲದೆ, ತಾರತಮ್ಯವಿಲ್ಲದೆ ಸರಕು ಮತ್ತು ಸೇವೆಗಳು ದೇಶಗಳ ನಡುವೆ ಮುಕ್ತವಾಗಿ ವಿನಿಮಯವಾಗ್ತಕ್ಕಂತಹ ಒಂದು ಸನ್ನಿವೇಶಕ್ಕೆ ಮುಕ್ತ ವ್ಯಾಪಾರ ನೀತಿ ಅಂತ ಕರೀತಾ ಇದ್ದೀವಿ. ಸೊ ಮುಕ್ತ ವ್ಯಾಪಾರ ನೀತಿ ಅಂತಂದ್ರೆ ಇಲ್ಲಿ ಯಾವುದೇ ಸುಂಕವಿಲ್ಲದೆ, ಯಾವುದೇ ತೆರಿಗೆ ಇಲ್ಲದೆ, ಯಾವುದೇ ನಿರ್ಬಂಧನೆಗಳು ಇಲ್ಲದೆ, ನಿಯಂತ್ರಣಗಳು ಇಲ್ಲದೆ ರಾಷ್ಟ್ರಗಳ ನಡುವೆ ಸರಕುಗಳು ಮುಕ್ತವಾಗಿ ಆಮದು ಮತ್ತು ರಫ್ತು ಆಗ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ನಾವು ಮುಕ್ತ ವ್ಯಾಪಾರ ನೀತಿ ಅಂತ ಕರೀತಾ ಇದ್ದೀವಿ. ಸೊ ಇನ್ ದೀಸ್ ಫ್ರೀ ಟ್ರೇಡ್ ಪಾಲಿಸಿ, ಸೊ ದ ಗೂಡ್ಸ್ ಅಂಡ್ ಸರ್ವಿಸಸ್ ದೇರ್ ವಿಲ್ ಬಿ ಫ್ರೀ ಮೂವ್ಮೆಂಟ್, ದೇರ್ ಇಸ್ ನೋ ರೆಸ್ಟ್ರಿಕ್ಷನ್, ದೇರ್ ಇಸ್ ನೋ ಕಂಟ್ರೋಲ್. ಇಲ್ಲಿ ಸರಕು ಸೇವೆಗಳ ವಿನಿಮಯದಲ್ಲಿ ಯಾವುದೇ ನಿಯಂತ್ರಣ ಆಗಲಿ ನಿರ್ಬಂಧನೆಯಾಗಲಿ ಇರೋದಿಲ್ಲ. ಮುಕ್ತವಾಗಿ ದೇಶಗಳ ನಡುವೆ ಸರಕು ಮತ್ತು ಸೇವೆಗಳು ವಿನಿಮಯವಾಗ್ತಕ್ಕಂಥ ಒಂದು ನೀತಿಗೆ ನಾವು ಮುಕ್ತ ವ್ಯಾಪಾರ ನೀತಿ ಎಂಬುದಾಗಿ ಕರೀತಾ ಇದ್ದೀವಿ. ನೆಕ್ಸ್ಟ್, ಆರ್ಗ್ಯುಮೆಂಟ್ಸ್ ಇನ್ ಫೇವರ್ ಆಫ್ ಅಂಡ್ ಅಗೇನೆಸ್ಟ್ ಫ್ರೀ ಟ್ರೇಡ್ ಪಾಲಿಸಿ. ಮುಕ್ತ ವ್ಯಾಪಾರ ನೀತಿಯ ಪರ ಮತ್ತು ವಿರೋಧದ ವಾದಗಳನ್ನು ಕುರಿತು ನಾವು ಚರ್ಚಿಸ್ತಾ ಇರ್ತಕ್ಕಂಥದ್ದು. ಸೊ ವಾಟ್ ಆರ್ ದಿ ಆರ್ಗ್ಯುಮೆಂಟ್ಸ್
in favorable of free trade policy? What are the arguments in against the free trade policy? So for and against arguments there will be discussed. So first of all we have discussed the arguments in favor of free trade policy. ಹಾಗಿದ್ರೆ ಮೊಟ್ಟ ಮೊದಲಿಗೆ ನಾವು ಈ ಮುಕ್ತ ವ್ಯಾಪಾರ ನೀತಿಯ ಪರವಾದಗಳನ್ನು ಕುರಿತು ಚರ್ಚಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪರ ಮತ್ತು ವಿರೋಧದ ವಾದಗಳು ಎರಡೂ ಇರ್ತಕ್ಕಂಥದ್ದು. ಸೊ ಅಲ್ಲಿ ಯಾವ ವಾದಗಳು ಪರವಾಗಿದ್ದಾವೆ, ಮುಕ್ತ ವ್ಯಾಪಾರದ ಪರವಾಗಿದ್ದಾವೆ, ಯಾವ ವಾದಗಳು ಮುಕ್ತ ವ್ಯಾಪಾರದ ವಿರುದ್ಧವಾಗಿದ್ದಾವೆ ಅನ್ನೋದನ್ನ ಸವಿಸ್ತಾರವಾಗಿ ನಾವಿಲ್ಲಿ ಚರ್ಚಿಸ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಸೊ ಮುಂದಿನ ಒಂದು ತರಗತಿಯಲ್ಲಿ ನಾವು ಈ ಮುಕ್ತ ವ್ಯಾಪಾರದ ಪರ ಮತ್ತು ವಿರೋಧದ ವಾದಗಳನ್ನು ಕುರಿತು ಸವಿಸ್ತಾರವಾಗಿ ಚರ್ಚಿಸೋಣ. ಸೊ ಇನ್ ದಿ ನೆಕ್ಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ದಿ ಬ್ರೀಫ್ಲಿ ಆರ್ಗ್ಯುಮೆಂಟ್ಸ್ favor and against the free trade policies. Okay, thank you.